ಟಿವಿ9 ನಲ್ಲಿ ನವೆಂಬರ್ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಈ 4 ದಿನಗಳಲ್ಲಿ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಹೈಕಮಾಂಡ್ ನಿಂದ ವೀಕ್ಷಕರನ್ನ ಕಳುಹಿಸಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಹಿರಿಯ ನಾಯಕರು ಬೆಂಗಳೂರಿಗೆ ಬಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಪ್ರತ್ಯೇಕ ಸಭೆಯನ್ನ ಕೂಡ ನಡೆಸಿದ್ದಾರೆ ಪಿ ಚಿದಂಬರಂ. 4 ದಿನಗಳ ಹಿಂದೆನೆ ಬೆಂಗಳೂರಿಗೆ ಬಂದಿದ್ದಾರೆ. ಇದೆಲ್ಲವೂ ಕೂಡ ಆಗಿರೋದು ಹೈಕಮಾಂಡ್ ಸೂಚನೆಯ ಮೇರೆಗೆ. ರಾಜ್ಯಕ್ಕೆ ಬಂದಿದ್ದು ಇಲ್ಲಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಆಂತರಿಕ ವಿಷಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಸರ್ಕಾರ ಹಾಗೆ ಪಕ್ಷದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಹಾಗೆ ಇವುಗಳನ್ನು ಹೈಕಮಾಂಡ್ಗೆ ವರದಿ ಒಪ್ಪಿಸೋರಿದ್ದಾರೆ. ಅದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ಗಳನ್ನು ಸಂಗ್ರಹಿಸಿದ್ದಾರೆ. ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಮೋದ್, ಏನೇನು ಇನ್ಸೈಡ್ ಡೀಟೇಲ್ಸ್ಗಳು ಸಿಗ್ತಾ ಇದೆ ಈ 4 ದಿನಗಳಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ? ಪ್ರಮೋದ್, ಹಿರಿಯ ನಾಯಕರು ಅಥವಾ ಇನ್ನಿತರ ಫ್ರೆಂಡ್ಸ್ ಆಫ್ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಅಥವಾ ಪಕ್ಷದ ಹಿತೈಷಿಗಳು ಯಾರಿದ್ದಾರೆ, ಜೊತೆಗೆ ಪಕ್ಷದ ಕೆಲವೊಂದಿಷ್ಟು ಹಿರಿಯರು ಯಾರಿದ್ದಾರೆ ಅವರನ್ನು ಕರೆದು ಮಾತನಾಡಿಸುವಂಥ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಶಾಸಕರನ್ನು ಕರೆಯೋದಲ್ಲಾಗಿದ್ದರೆ ಅದು ಸಹಜವಾಗಿ ಒಂದು ಹೈಕಮಾಂಡ್ ಮಟ್ಟದ ಪ್ರಕ್ರಿಯೆಗಳಿಗೆ ಅಥವಾ ಒಂದು ದೊಡ್ಡ ನಾಯಕರು ಬಂದಂಥ ಸಂದರ್ಭದಲ್ಲಿ ಮಾಡಿದಾಗ ಒಂದು ರೀತಿ ರಾಡಿ ರಂಪಾಟ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಬಂದಂಥ ಶಾಸಕರು ಕೂಡ ಅವರವ್ರದ್ದೇ ಅಂತ ಮನವಿಗಳನ್ನು, ಅವರವ್ರದ್ದೇ ಅಂತ ಬೇಡಿಕೆಯನ್ನು ತಂದಿರ್ತಾರೆ. ಆದರೆ ಸರಿಯಾದಂಥ ಚಿತ್ರಣಗಳನ್ನು ಯಾರು ಕೂಡ ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀಡಲ್ಲ. ಇನ್ನು ಶಾಸಕರು ಬಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ನರೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ರಾಜ್ಯದ ಚಿತ್ರಣ ಹೀಗಿದೆ, ಅಥವಾ ನಾನು ಬಂದರೆ ಈ ರೀತಿ ಮಾಡಿಬಿಡ್ತೀನಿ, ಈ ರೀತಿಯ ದೂರದುಮಾನಗಳು ಜಾಸ್ತಿ ಆಗ್ಬಿಡುತ್ತೆ. ಅದರ ಬದಲಾಗಿ ನೈಜತೆ ಏನಿದೆ, ವಾಸ್ತವಕ್ಕೆ ಹತ್ತಿರವಾದಂಥ ಸಂಗತಿಗಳೇನಿದೆ, ಸರ್ಕಾರದ ಇಮೇಜ್ ಹೇಗಿದೆ, ಪಕ್ಷದ ಬೆಳವಣಿಗೆ ಮತ್ತು ಸಂಘಟನೆ ಹೇಗಿದೆ, ಇದ್ರ ಬಗ್ಗೆ ಒಂದು ಕ್ಲಿಯರ್ ಒಂದು ಪಿಕ್ಚರ್ ಬೇಕಾಗುತ್ತೆ. ಕಾಲಕಾಲಕ್ಕೆ ಕಾಂಗ್ರೆಸ್ನ ನಾಯಕರು ಇಂಥ ಅನೇಕ ಸಭೆಗಳನ್ನು, ಅನೇಕ ವರದಿಗಳನ್ನು, ಅನೇಕ ನಾಯಕರನ್ನು ಕಳಿಸಿ ಈ ರೀತಿ ವೀಕ್ಷಕರನ್ನಾಗಿ ಕಳಿಸಿ ಸಂಗ್ರಹ ಮಾಡಿದ್ದಾರೆ. ಈಗಲೂ ಕೂಡ ಅದರ ಒಂದು ಪ್ರಕ್ರಿಯೆ. ಇನ್ನು ಸಂಪುಟದ ವಿಸ್ತರಣೆ ವಿಚಾರಕ್ಕೆ ಬಂದರೆ, ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಈಗ ಹೇಳ್ತಾ ಇದ್ರು ಕೂಡ ತತ್ಕ್ಷಣಕ್ಕೆ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದು ಸಣ್ಣ ಉದಾಹರಣೆ ಇದೆ ಚೈತ್ರ. ಒಂದು MLC ಪಟ್ಟಿಯನ್ನೇ ಒಂದು ಅಂತಿಮಗೊಳಿಸೋದಕ್ಕೆ ಸುಮಾರು 3 ರಿಂದ 4 ತಿಂಗಳು ಬೇಕಾಯಿತು. ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋಲ್ಡ್ ಆಗಿರ್ಬೋದು. ಆದರೆ ಸಂಪುಟ ಅಂತ ಬಂದಾಗ ಅದು ಎಲ್ಲರನ್ನೂ ಕೂಡ ಕೇಳಿ ಒಂದು ಒಮ್ಮತವನ್ನು ಪಡೆದು, ಜೊತೆಗೆ ಎಲ್ಲ ಜಾತಿ ಸಮೀಕರಣಗಳ ಮಾಡಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಸೈಡ್ ಆಗಿ ಆನಂತರ ಮಾಡುವಂಥದ್ದು. ಹೀಗಾಗಿ ಏಕಾಏಕಿ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಸಂಪುಟ ವಿಸ್ತರಣೆಗೆ ಚಾಲನೆ, ಆ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ಬೋದೇನೋ. ಆದರೆ ಅಂತಿಮವಾಗಿ ಎಷ್ಟು ದಿನ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ, ಜೊತೆಗೆ ವಾಸ್ತವ ಏನಿದೆ ಇದೆಲ್ಲದರ ತಿಳ್ಕೊಳ್ಳೋದಕ್ಕೆ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಚಿದಂಬರವನ್ನು ಕಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.